ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಅಮ್ಮ ಮನೆಗೆ ಹೋಗಿದ್ವಾ, ಅಮ್ಮ ಮನೆಯಿಂದ ಬಂದ ತಕ್ಷಣ ಇವತ್ತಿಗೆ ಏನ್ ಬೇಕೋ ಎಲ್ಲ ಅಡಿಗೆ ತರಕಾರಿ ಸಿಗ್ಬಿಡುತ್ತೆ. ಇವತ್ತು ನುಗ್ಗೆಕಾಯಿ ಹಾಕಿ ಹುಳಿ ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ನುಗ್ಗೆಕಾಯಿ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಈ ನಾಟಿ ನುಗ್ಗೆಕಾಯಿ ಅಂತಾರಲ್ಲ ಆ ತರ. ಸೊ ಇದ್ರಲ್ಲಿ ಸಾಂಬಾರ್ ಮಾಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಇವತ್ತು ಇದನ್ನೇ ಮಾಡೋಣ ಅಂತ ಅನ್ಕೊಂಡೆ. ಹಂಗೆ ಹಲಸಿನಕಾಯಿ ತಗೊಂಡ್ ಬಂದಿದ್ದಲ್ಲ, ಹಲಸಿನಕಾಯಿ ಕಬಾಬ್ ಮಾಡು, ಲಾಸ್ಟ್ ಟೈಮ್ ಬಂದ್ ಮಾಡಿದಾಗ ಸಕ್ಕತ್ತಾಗಿ ಬಂದಿತ್ತು ಅಂತ ಅಮ್ಮ ನೆನಪು ಮಾಡಿ ಕಬಾಬ್ ಮಾಡ್ಕೊ ಅಂತ ಹೇಳಿ ಕೊಚ್ಚೋ ಹಲಸಿನಕಾಯಿ ಅಂತಾರಲ್ಲ ಎಳೆದು, ಅದನ್ನ ಕೊಟ್ಟಿದ್ದಾರೆ. ಅದನ್ನ ಮಾಡ್ತೀನಿ. ಹಾಗೆ ಬರ್ಬೇಕಾದ್ರೆ ಬದನೆಕಾಯಿ ಎಣ್ಗಾಯ್ದು ಮಸಾಲೆ ರೆಡಿ ಇತ್ತು, ನನ್ ಫೇವ್ರೇಟ್ ಇದು. ಸೊ ಅದಕ್ಕೆ ಒಂದ್ 4 ಬಿಳಿ ಬದನೆಕಾಯಿ ಇದ್ದು ಗಿಡದಲ್ಲಿ, ಅದಕ್ಕೆ ಬದನೆಕಾಯಿದು ಮಸಾಲ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಎಷ್ಟು ಚೆನ್ನಾಗಾಗಿದೆ ನೋಡಿ ಮಸಾಲ. ನಮ್ಮಮ್ಮ ಅಷ್ಟು ನೈಸಾಗಿ ರುಬ್ತಾರೆ. ಬಂದು ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ, ಲವಂಗ, ಅಮ್ಮ ಕೊಟ್ಟಿದ್ ಮಸಾಲ ಹಾಕ್ಬಿಟ್ಟು 4 ಬದನೆಕಾಯಿ ಕಟ್ ಮಾಡಿ ಒಂದ್ ಸಣ್ಣ ವಿಜಿಲ್ ಸಾಕು. ಬದನೆಕಾಯಿ ಎಳೆದೇ ಇತ್ತು, ಇದು ನೋಡೋದಕ್ಕೆ ಸೈಜ್ ದಪ್ಪ ಇರುತ್ತೆ ಅಷ್ಟೇ, ಅದು ಎಳೆದೆ. ಬದನೆಕಾಯಿ ಎಣ್ಗಾಯಿ ಮಾಡಿ, ಬದನೆಕಾಯಿ ಎಣ್ಗಾಯಿಗೆ ಚಪಾತಿನೂ ಚೆನ್ನಾಗಿರತ್ತೆ. ನಾನು ಚಪಾತಿ ಹಿಟ್ಟಿದೆ ಅಂತ ಅನ್ಕೊಂಡು ಮಾಡ್ತಾ ನೋಡಿದ್ರೆ ಚಪಾತಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು. ಅದು ಇನ್ನೇನ್ ಆಪ್ಷನ್ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿನೇ ಮಾಡಿದೀನಿ. ಬದನೆಕಾಯಿ ಎಣ್ಗಾಯಿನ ಕೆಲವೊಂದು ಕಡೆ ಕೆಲವೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇದು ನಮ್ಮ ಸೈಡಲ್ಲಿ ನಾವು ಮಾಡೋದು. ಇದಕ್ಕೆ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಮನೇಲಿ ಎಲ್ಲ ಒಟ್ಟಿಗೆ ಇದ್ವಿ. ತುಂಬ ದಿನ ಆದಮೇಲೆ ನನ್ನ ಹಸ್ಬೆಂಡ್ ಕೂಡ ನಾಷ್ಟಕ್ಕೆ ಮನೇಲೇ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಮಾಡೋಣ, ನೀನು ಎಲ್ಲ ರೊಟ್ಟಿನೂ ರೆಡಿ ಮಾಡ್ಕೊಂಬಿಡು ಅಂತ ಅಂದರು. ಯಾಕೆಂತಂದರೆ ರೊಟ್ಟಿ ಬಿಸಿ ಬಿಸಿ ಅಲ್ಲಿ ಹೆಂಚಿನ ಮೇಲೆ ಹಾಕಿ ಹಾಗೆ ತಿಂತಾ ಇದ್ರೆ ಚೆನ್ನಾಗಿರತ್ತೆ. ಹಾಗೆ ಮಾಡೋದು ನಮ್ಮ ಮನೇಲಿ. ಬಟ್ ಇವತ್ತು ಒಂದ್ಸರಿ ಎಲ್ಲ ಒಟ್ಟಿಗೆ ಹಾಕ್ಬಿಡು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ಸಕ್ಕತ್ತಾಗಿತ್ತು ಟೇಸ್ಟು. ಹಾಗೆ ಲಾಸ್ಟ್ ಟೈಮ್ ನಾವು ಹೊರಗಡೆ ಹೋಗಿದ್ವಿ ಅಲ್ವಾ, ಪ್ರೀತಮ್ಗೆ ಟ್ರೈಸೈಕಲ್ ತಗೊಳ್ಳ ಅಥವಾ ಸ್ಕೂಟರ್ ತಗೊಳ್ಳ ಅಂತ ಕೇಳಿದ್ದೆ. ತುಂಬಾ ಜನ ಇದು ಫಸ್ಟ್ ಟೈಲ್ ಚೆನ್ನಾಗಿದೆ ನೋಡಿ ಅಕ್ಕ, ಟ್ರೈಸೈಕಲ್ ತಗೊಳ್ಳಿ ಚೆನ್ನಾಗಿರತ್ತೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾನು ಇವತ್ತು ಟ್ರೈಸೈಕಲ್ ಬುಕ್ ಮಾಡಿದ್ದೆ. ಇವತ್ತಲ್ಲ, ಮೊನ್ನೆನೋ ಮಾಡಿದ್ದೆ. 1 ಡೇ ಅಲ್ಲೇ ಡೆಲಿವರಿ ಕೊಟ್ಟಿದ್ದಾರೆ. ಅದಿನ್ನೂ ಜೋಡಿಸಿಲ್ಲ, ಹೆಂಗಿದೆ ಅಂತಾನು ನೋಡಿಲ್ಲ. ಈ ತರ ಇದೆ. ಆಮೇಲೆ ಪ್ರೀತಮ್ಗೆ ಗೊತ್ತಿಲ್ಲ, ಅವ್ನು ಮಲಗಿದಾನೆ. ಅವ್ನು ಎದ್ದು ಬರೋಷ್ಟ್ರೊಳಗೆ ಇದನ್ನ ನೋಡ್ಬಿಟ್ಟು ಅವ್ನು ಫುಲ್ಲು ಸರ್ಪ್ರೈಸ್ ಆಗ್ಬಿಡ್ತಾನೆ. ಅಯ್ಯೋ, ಸರ್ಪ್ರೈಸ್ ಆಗ್ಬಿಡ್ತಾನೆ. ಆಮೇಲೆ ಪ್ರಗತಿ ಫುಲ್ ಬೇಜಾರಾಗ್ಬಿಟ್ಟಿದೆ. ಮಮ್ಮಿ ನನಗೂ ಆಗತ್ತೆ ಸ್ಕೂಟರ್ ಬೇಕು ಅಂತ ಕೇಳಿದ್ದು. ನಾನು ಸ್ಕೂಟರ್ ತರಲಿಲ್ಲ, ಟ್ರೈಸೈಕಲ್ ತಗೊಂಡೆ. ನೆಕ್ಸ್ಟ್ ಇಯರ್ ಪ್ರಗತಿಗೆ ಅಂತ ಅದನ್ನು ಕೊಡಿಸ್ತೀನಿ, ನೋಡೋಣ. ಪ್ರಗತಿಗೆ ಏನು ಕೊಡ್ಸೇ ಇಲ್ಲ, ದೊಡ್ಡ ಸೈಕಲ್ ಇಂಟ್ರೆಸ್ಟ್ ಇಲ್ಲ. ನನಗೆ ಸ್ಕೇಟಿಂಗ್ ಅನ್ಕೊಂಡೆ. ಸ್ಕೇಟಿಂಗಾ? ಅಲ್ಲಿರೋದು ಅಲ್ಲಿದೆ ಅಲ್ಲ, ಅದು ಸ್ಕೇಟಿಂಗ್ ತಾನೇ? ಅದಕ್ಕೆ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗ್ತಾ ಇಲ್ವಾ? ಯೂಸ್ ಹೋಗ್ಬಿಟ್ಟಿದೆ. ಸ್ಕೇಟಿಂಗ್ ಬೇಕಂತೆ. ಲಾಸ್ಟ್ ಇಯರ್ ಬರ್ತಡೇನೆ ಕೇಳಿದ್ದು, ಪಾಪ ಸ್ಕೇಟಿಂಗ್ ಕೊಡಿಸ್ಲಿಲ್ಲ. ಇದು ನೋಡೋಣ, ಜೋಡಿಸೋಣ. ನನಗಂತೂ ಇದು ಜೋಡಿಸ್ಕೊಡೋದು ಬರಲ್ಲ. ನಮ್ಮ ಮನೆಯವರು ಇದ್ದಾರೆ, ಇವತ್ತು ಜೋಡಿಸ್ಕೊಡ್ತಾರೆ. ಈ ಥರ ಇದೆ, ಚೆನ್ನಾಗಿರೋದೇ ನೋಡಿ ತಗೊಂಡೆ. ಹೆಂಗಿದೆ ಅಂತ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗಲೇ ನಾನು ಸ್ಕೇಟರ್ ಯಾಕೆ ತಗೊಳ್ಳಿಲ್ಲ ಅಂತಂದರೆ, ಅದು ಏನಾಗುತ್ತೆ ಪ್ರೀತಮ್ಗೆ ಆಗಲ್ಲ. ಅದು ಆ ಥರ ಅವ್ನು ಪುಷ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ. ಅವ್ನು ಇನ್ನೂ ಸ್ವಲ್ಪ ದೊಡ್ಡವನಾಗಬೇಕಾಗತ್ತೆ. ಆಮೇಲೆ ಅದು ತೊಗೊಂಡು ಬಂದರೆ ಪ್ರಗತಿ ತುಂಬ ಇಷ್ಟಪಡ್ತಾ ಇರೋದ್ರಿಂದ ನಾನು ಹೋಗಿ ನೋಡಿ ಒಂದು ಒಳ್ಳೆ ಶಾಪಲ್ಲಿ ಚೆನ್ನಾಗಿ ರೇಟ್ ಆದರೂ ಪರವಾಗಿಲ್ಲ, ಅಂದರೆ ಅದು ತುಂಬ ಜಾಸ್ತಿ ದಿನ ಯೂಸ್ ಮಾಡ್ಕೊಬೋದಂತೆ. ಒಂದು 12 ವರ್ಷದ ಮಕ್ಕಳು ತನಕನೂ ಯೂಸ್ ಮಾಡ್ಬೋದು. ಹಾಗಾಗಿ ಒಂಚೂರು ಬೆಟರ್ ಕ್ವಾಲಿಟಿಯಲ್ಲೇ ಅದನ್ನು ತೊಗೊಳ್ಳೋಣ, ಇಬ್ರಿಗೂ ಆಗುತ್ತೆ ತುಂಬ ಲಾಂಗ್ ಟರ್ಮಲ್ಲಿ. ಇದು ಏನಿದ್ರು ಒಂದು 2-3 ವರ್ಷ ಯೂಸ್ ಮಾಡ್ಕೋಬಹುದು ಅಷ್ಟೇ ಸೈಕಲ್ನ. ಹಾಗಾಗಿ ನಾನು ಇದೊಂದು ಚಿಕ್ಕ ಸೈಕಲ್ ತೊಗೊಂಡೆ. ಯಾಕೆ ಅಂದರೆ ಪ್ರಗತಿಗೆ ಇದೇ ಥರ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸೈಕಲ್ ತೊಗೊಂಡೆ. ಅದು ತುಳಿಯೋಕ್ಕಾಗಲೇ ಇಲ್ಲ, ಕಲಿಯೋಷ್ಟರೊಳಗೆ ಅದು ತುಂಬ ಚಿಕ್ಕದಾಗೋಯ್ತು, ಯೂಸೇ ಆಗಲಿಲ್ಲ ಸರಿಯಾಗಿ. ಮನೆಯಲ್ಲಿ ಹೊರಗಡೆ ಪಿಂಕ್ ಕಲರ್ ಸೈಕಲ್ ಇದೆಯಲ್ಲ ಅದು. ಆಮೇಲೆ ಪ್ರಗತಿಗೂ ಕೂಡ ಈ ಥರದಲ್ಲೇ, ಬಟ್ ಈ ಥರ ಡಿಸೈನ್ ಎಲ್ಲ ಇರಲಿಲ್ಲ ಅವಾಗ. ಇನ್ನೊಂಚೂರು ಚಿಕ್ಕದಿತ್ತು, ಹಿಂಗೆ ಪೆಡಲ್ ಮಾಡ್ಕೊಂಡು ಹೋಗೋದು ಚಿಕ್ಕದು, ಅದನ್ನು ಕೊಡಿಸಿದ್ವಿ. ಸರಿ, ಅದೇ ಥರ ಪ್ರೀತಮ್ಗೂ ಒಂದು ಚಿಕ್ಕ ಸೈಕಲ್ ಕೊಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವನಿಗೊಂದು ತೊಗೊಂಡ್ವಿ. ಇದು ಕ್ವಾಲಿಟಿ ಚೆನ್ನಾಗಿದೆ. ನಾನು ಹಂಗೂ ಒಂದು ರೌಂಡ್ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ದೆ. ವೀಲೆಲ್ಲ ಸೌಂಡ್ ಏನು ಮಾಡೋದಿಲ್ಲ, ಆಮೇಲೆ ಅಷ್ಟು ಶೇಕ್ ಆಗಲ್ಲ. ನಿಮ್ಗೆ ಅದು ತುಂಬ ಶೇಕ್ ಆಗುತ್ತೆ ಅಂತಂದರೆ ಏನು ಮಾಡಬೇಕು ಗೊತ್ತಾ, ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಬೇಕು. ನಟ್ಟು ಬೋಲ್ಟ್ ಏನಿದೆಯಲ್ಲ ಅದು ಚೆನ್ನಾಗಿ ಫಿಟ್ಟಿಂಗ್ ಮಾಡಿದ್ರೆ ಅದು ಸ್ವಲ್ಪ ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಏನೋ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೆಟ್ಟಿಂಗು. ಇನ್ಸ್ಟಾಲೇಷನಲ್ಲಿ ಏನೇನು ಡೀಟೇಲ್ ಕೊಟ್ಟಿದ್ರು ಅದೇ ರೀತಿ ಮಾಡಿದ್ವಿ. ಆದರೂ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತಪ್ಪ. ಈ ಸೈಕಲ್ನ ಜೋಡಿಸೋದ್ರಲ್ಲಿ ಸಾಕಾಗೋಯ್ತು. ಒಂದು 2 ಅವರ್ ಆಯಿತು ಗೊತ್ತಾ. 2 ಅವರ್ ನಿಧಾನಕ್ಕೆ ಅದನ್ನೆಲ್ಲ ಜೋಡಿಸ್ಕೊಂಡು ಹಾಗೂ ಮುಂದೆ ಫ್ರಂಟಲ್ಲಿ ತುಂಬ ಮಿಸ್ಟೇಕ್ಸ್ ಆಯಿತು. ಮತ್ತೆ ಕರೆಕ್ಷನ್ ಮಾಡಿಬಿಟ್ಟು, ಯಾಕೆಂತಂದರೆ ಪೆರೆಂಟಿಂಗ್ ಹ್ಯಾಂಡಲ್ ಹಿಂದೆ ಕೊಟ್ಟಿರ್ತಾರೆ, ನಾವು ಅದನ್ನು ಹ್ಯಾಂಡಲ್ ಮಾಡೋದು. ಸೊ ಅದೆಲ್ಲ ಕನೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಹುಶಃ ಇದನ್ನು ಹೊರಗಡೆ ತೊಗೊಂಡೋದ್ರೆ ನಮಗೆ ಫಿಟ್ಟಿಂಗ್ ಮಾಡ್ಕೊಡೋದು ಡೌಟ್. ಯಾಕೆಂದ್ರೆ ಆನ್ಲೈನಲ್ಲಿ ತೊಗೊಂಡಿರ್ತೀವಲ್ಲ. ಹೇಗೋ ರೆಡಿ ಆಯಿತು. ಒಂದು 2 ಅವರ್ ಆಯ್ತಾ? 2 ಅವರ್ ಆಯ್ತು.
ಇದನ್ನ ಅಸೆಂಬಲ್ ಮಾಡೋದೇ ಸ್ವಲ್ಪ ಕಷ್ಟ. ನಾವೇನೋ ತಗೊಂಡ್ ಬರ್ತೀವಿ, ತಗೊಂಡ್ ಬಂದ್ಮೇಲೆ ಇದು ಅಸೆಂಬಲ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ. ಈ ತರ ಇದೆ, ಈ ಕಲರ್ ತಗೊಂಡೆ ನಾನು. ಹೆಂಗ್ ಕಾಣಿಸ್ತಾ ಇದೆ? ಪ್ರೀತಮ್ ಮಲಗಿದಾನೆ, ಎದ್ದ ತಕ್ಷಣ ಒಂದ್ ರಿಯಾಕ್ಷನ್ ನೋಡ್ಬೇಕು ಹೆಂಗಿರತ್ತೆ ಅಂತ. ಈ ತರ ಇದೆ. ನನ್ಗೇನೋ ಕ್ವಾಲಿಟಿ ಓಕೆ ಅಂತ ಅನಿಸ್ತು, ಚೆನ್ನಾಗಿದೆ ಅಲ್ವಾ, ಪರವಾಗಿಲ್ಲ. 2,500 ಆಯ್ತು ಇದಕ್ಕೆ. 1-3 ವರ್ಷ ಯೂಸ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಈಗ ಸ್ವಲ್ಪ ದಿನ ನಾನು ಈ ಹ್ಯಾಂಡಲ್ ಇದೆಯಲ್ಲ ಇದು ಯೂಸ್ ಮಾಡಿ. ನನ್ನ ಮಗ ಮಲಗಿದ್ದ ಅಷ್ಟರೊಳಗೆ ಸಾಂಬಾರೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇನ್ನೇನು ಸಾಂಬಾರೆಲ್ಲ ಮಾಡಬೇಕು, ತರಕಾರಿ ಎಲ್ಲ ಕಟ್ ಮಾಡಿದೆ. ಅವ್ನು ಪಟ್ ಅಂತ ಎದ್ಬಿಟ್ಟ. ಪ್ರಗತಿ ಇಲ್ಲ, ಕಾಣಿಸ್ತೇವಲ್ಲ ಪ್ರಗತಿ. ಅದ್ರೊಳಗಡೆ ಮನೆ ಕವಿಕ್ಕಿತ್ತ ನೀನು. ಓದ್ಕೊಂತ ಬಾಲ್ಕನಿಲಿ ಬಿಟ್ರೆ ಪ್ರೀತಮ್ದು ಸೈಕಲ್ನೇ. ಪ್ರೀತಮ್ಗೆ ಇವಾಗ ಸೈಕಲ್ ತೋರ್ಸೋಣ. ಪ್ರೀತಮ್ ಎಷ್ಟು ಖುಷಿ ಪಡ್ತಾನೆ ಅಂತ ನೋಡ್ಬೋದು. ಬಾ ಪ್ರೀತಮ್, ಏನೋ ತೋರಿಸ್ತೀನಿ. ಊಟ ಓಪನ್ ಮಾಡಿ, ಓಪನ್ ಮಾಡಿ. ಇದು ಓಪನ್ ಮಾಡ್ತೀನಿ ಹಂಗಲ್ಲ, ಇರಪ್ಪ. ಆಯ್ತು, ಕುತ್ಕೋ. ಇಲ್ಲ ಮಮ್ಮಿ ಕೆಳಗಡೆ ಹೋಗುತ್ತೆ, ಎಲ್ಲ ಗೊತ್ತು. ಇಟ್ಕೋ, ಇಲ್ಲಿ ಇಟ್ಕೋ. ಅವನಿಗೆ ವೀರು ಇಲ್ಲಿ ಇಲ್ಲಿ ಇಟ್ಕೋ ಕಾಲ. ಬೆಲ್ಲು ಹೋಗೋಣ ಇವತ್ತು. ಹೋಗೋಣ ಹೊರಗಡೆ. ಹೈಟ್ ಮಾಡ್ಬೋದಾ ಅವ್ನ ಸೀಟ್ನ? ಅಯ್ಯೋ ಯಾಕೆ ತುಳಿಬೇಕು? ಹಿಂಗ್ ತುಳಿ, ಹಂಗೆ. ಹಂಗೆ ಪ್ರೀತಮ್, ಇನ್ನು ಹೊಸ ಸೈಕಲ್ ಕಲಿಯಕ್ ಟೈಮ್ ಬೇಕು ಪ್ರೀತಮ್. ಅಯ್ಯೋ, ನಾನೇನೋ ಮಾಡಕ್ ಹೋದೆ ಸರ್ಪ್ರೈಸ್ ಕೊಡೋಣ ಅಂತ. ನನ್ನ ಮಗ ಎದ್ದ ತಕ್ಷಣ ಏನೋ ಒಂದು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ಉಲ್ಟಾ ಆಗೋಯ್ತು. ಹೇಗೋ ಮಾಡಿ ಹತ್ತು ಅಲ್ಲೊಂದು ನಟ್ಟು ಬೋಲ್ಟ್ ಸಿಕ್ತು. ಅಂದರೆ ಅದರದ್ದೊಂದು ಪೀಸ್ ಓಪನ್ ಆಗಿತ್ತು. ಅಲ್ಲಿ ನೋಡ್ಕೊಂಡು ಸಮಾಧಾನ ಆದ. ನಾವು ಸರ್ಪ್ರೈಸ್ ಆಗಿ ಏನೋ ಒಂದ್ ಇರ್ಲಿ, ಪ್ರೀತಮ್ ಇಷ್ಟ ಪಡ್ತಾ ಇದ್ದಾನೆ ಅಂತ ಸೈಕಲ್ ಕೊಡ್ಸಿದ್ವಾ. ಅಬ್ಬಾ, ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಸೈಕಲ್ ಕೊಡ್ಸಿದ ಮೇಲೆ ಆ ಸೈಕಲ್ ನ ನಾವು ತಳ್ಳಬಾರ್ದು, ಆಯ್ತಾ? ಸೈಕಲ್ ನ ನಾವು ತಳ್ಳಬಾರ್ದು, ಅವನೇ ತುಳಿಬೇಕು. ಹಿಂದೆಗಡೆ ಯಾರು ಸೈಕಲ್ ಹಿಡ್ಕೊಂಡು ಹಿಂಗ್ ತಳ್ಳಬಾರ್ದು, ಅವನೇ ತುಳಿಬೇಕಂತೆ. ನಾವ್ ಹಿಡ್ಕೊಂಡ್ರೆ ಬಿಡು ಕೈ ಅಂತ ಯಾಕಾದ್ರೂ ತಂದು ಅನ್ಸ್ತಾ ಇದ್ದಾನೆ. ಅಬ್ಬ, ಅಲ್ಲಿಂದ ಅಳ್ತಾ ಇದ್ದಾನೆ. ಅಡ್ಗೆನೂ ಲೇಟ್ ಆಯ್ತು ನಂದು. ಅವ್ನ ಅಳೋದನ್ನೇ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಮಾಡೋಷ್ಟ್ರೊಳಗೆ ಇಷ್ಟೊತ್ತಾಗೆ ಹೋಯ್ತು. ಏನಿಲ್ಲ, ಇವಾಗ ಸ್ವಲ್ಪ ಬೇಳೆ ನುಗ್ಗೆಕಾಯಿ ಹಾಕಿದೀನಿ. ಅದಕ್ಕೆ ಮಸಾಲೆ ರುಬ್ಬಿಟ್ಟು ಹಾಕೋದು. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದ್ ಸ್ವಲ್ಪ ಸಾಂಬಾರ್ ಪುಡಿ, ಬೇಳೆ ಇದಕ್ಕೆ ಹಾಕಿರೋದಕ್ಕೆ ಒಂದ್ ಸ್ವಲ್ಪ ಬಟಾಣಿ, ಆಲೂಗೆಡ್ಡೆ ಹಾಕ್ಬಿಟ್ಟು ಒಂದ್ ವಿಜಿಲ್ ಸಾಕು. ಇದು ಬೆಂದೋಗ್ಬಿಡುತ್ತಿಲ್ಲ ಅಂದ್ರೆ ಸಾಂಬಾರ್ ರೆಡಿ ಮಾಡ್ಕೊಂಡಿರ್ತೀನಿ. ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಒಂದ್ ಮಗು ಏನ್ ಮಾಡತ್ತೋ ಇನ್ನೊಂದ್ ಮಗು ಅದೇ ಮಾಡತ್ತೆ ಅನ್ನೋದಕ್ಕೆ ಇದೆ. ಪ್ರಗತಿ ಬಟಾಣಿ ಸುಳಿತಾ ಇದ್ರೆ ಪ್ರೀತಮ್ ಅವನ ಭಾಷೆಯಲ್ಲಿ ಏನೋ ಹೇಳ್ಕೊಂಡು ಅವನು ಬಟಾಣಿ ಸುಳಿತಾ ಇದ್ದಾನೆ. ಏನದು? ಇಲ್ಲಿ ಹಲಸಿನಕಾಯಿ ತೊಗೊಂಡು ಬಂದಿದ್ವಿ ಅಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಕೊಚ್ಚಕಾಯಿ ಅಂತಂದರೆ ಸ್ವಲ್ಪ ಮುಳ್ಳೆಲ್ಲ ತೆಗಿಬೇಕು ಮೇಲ್ಗಡೆದು. ಬಲ್ತಿದೆ ಕಬಾಬ್ ಓಕೆ, ಪಲ್ಲಿಕಾಯಿ ಸ್ವಲ್ಪ
ಆದರೂ ನಾನು ಹೇಳ್ದೆ ಇನ್ನು ಸ್ವಲ್ಪ ಸಣ್ಣದು ತೆಗಿಬೇಕಾಗಿತ್ತು, ಕಾಯಿ ಥರ ಇನ್ನೂ ಚೂರು ಚಿಕ್ಕ ತೆಗಿತಿದ್ರೆ ಚೆನ್ನಾಗಿರ್ತಿದ್ದು. ಇದು ಸ್ವಲ್ಪ ದಪ್ಪದ್ದು ಕಟ್ ಮಾಡಿಬಿಟ್ರು. ಇಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೊಟ್ಟೆ ಹಾಕಿಲ್ಲ, ಇವತ್ತು ಸೋಮವಾರ ನಾವು ಮೊಟ್ಟೆ ತಿನ್ನಲ್ಲ ಅಲ್ವಾ, ಅದಕ್ಕೆ ನಾರ್ಮಲ್ ಆಗಿ ಮೊಟ್ಟೆ ಇಲ್ದಾನೇನು ಕೂಡ ಮಾಡ್ಬೋದು, ಇದಕ್ಕೇನು ಕಚ್ಕೊಳ್ಳೇಬೇಕಂತ ಏನಿಲ್ಲ. ಮತ್ತೆ ಇದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಉಪ್ಪಾಕ್ಬಿಟ್ಟು, ಇಲ್ಲ ಅಂತಂದ್ರೆ ಅದು ಬೇಯಲ್ಲ ಒಳಗಡೆ, ಹಂಗಾಗಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ಇಲ್ಲ ಅಂತ ಅಂದ್ರೆ ಅಂದ್ಬಿಟ್ಟು ಸ್ವಲ್ಪ ಅರ್ಧ ಬೇಯಿಸ್ಕೊಂಡೆ. ಅವ್ನು ಟಾರ್ಚರ್ ಹೆಂಗಿದೆ ಗೊತ್ತಾ ನಿಜವಾಗ್ಲೂ, ನೋಡಪ್ಪ ಅಳ್ತಾನೆ ಇದ್ದಾನೆ, ಸೈಕಲ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ. ಹಲಸಿನಕಾಯಿ ಕಬಾಬ್ಗೆ ನಾನು ಜಾಸ್ತಿ ಏನನ್ನೂ ಹಾಕಿಲ್ಲ, ಸ್ವಲ್ಪ ಈ ಕಬಾಬ್ ಪೌಡರು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಖಾರವಾಗಿರಲಿ ಜಾಸ್ತಿ ಅಂತ ಹೇಳ್ಬಿಟ್ಟು ಸ್ಪೈಸಿಯಾಗಿ ಮಾಡು ಅಂತ ಅಂದರು. ಸೇಮ್ ಇದು ನೋಡೋದಕ್ಕೆ ಚಿಕನ್ ಥರನೇ ಇರುತ್ತೆ, ಚೆನ್ನಾಗೂ ಆಗಿರುತ್ತೆ. ಪ್ರೀತಮ್ಗೆ ಕೂಡ ತುಂಬಾ ಇಷ್ಟ ಇದು. ಅಲ್ಲಿ ಮಾಡ್ತಾಯಿದ್ರೆ ಬೇಗ ಬೇಗ ಕೊಡು ಅಂತ ಕೇಳ್ತಾ ಇದ್ದೆ. ಅದು ಥರ ಕಲರ್ ಇರುತ್ತಲ್ಲ, ಮನೆಯಲ್ಲೇ ಪೌಡರ್ ಇಲ್ಲ ಅಂತಂದರೆ ಮೈದಾ, ರೈಸ್ ಫ್ಲೋರು ಆ ಥರ ಹಾಕಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮನೇಲಿ ಆಲ್ರೆಡಿ 1-2 ಪ್ಯಾಕೆಟ್ ಕಬಾಬ್ ಪೌಡರ್ ಇತ್ತು, ಸರಿ ಹಾಕ್ಬಿಟ್ಟು ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಇದನ್ನು ಮಾಡಿಕೊಂಡೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಪ್ರೀತಮ್ಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಅಲ್ಲಿ ಕಾಯ್ತಾ ಇದ್ದೀನಿ ನನಗೆ ಯಾವಾಗ ಕೊಡ್ತಾರೆ ಅಂತ. ಆ ಪ್ಲೇಟ್ ನೋಡಿದಾಗಿಂದ ಮಮ್ಮ ಅದು ಅಂತ ತುಂಬ ಚೆನ್ನಾಗಿರುತ್ತೆ ಮಾತ್ರ. ನಾನು ಕೊಬ್ಬರಿ ಎಣ್ಣೆಯಲ್ಲೇ ಡೀಪ್ ಫ್ರೈ ಮಾಡೋದು, ಹಾಗಾಗಿ ಸೇಫಾಗಿ ಯೂಸ್ ಮಾಡ್ತೀವಿ. ನಿನ್ನೆಯಿಂದ ಸೈಕಲ್ ತಂದ್ಕೊಟ್ಟಿದ್ ನಾನು, ಜಗಳ ಮಾಡ್ತಾ ಇದ್ದೀನಿ ಮುಟ್ಬಾರ್ದಂತೆ, ಯಾರು ಸೈಕಲ್ ಮುಟ್ಬಾರ್ದಂತೆ. ನಿನ್ನೆ ಬ್ಲಾಗ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ, ಅಷ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಯಾಕೆ ಅಂದ್ರೆ ಸೈಕಲ್ ಕುಡಿಯಕ್ ಆಗ್ತಾ ಇಲ್ವಂತೆ, ಮುಂದೆ ಹೋಗಕ್ ಆಗ್ತಾ ಇಲ್ವಂತೆ. ಹಿಂದೆನೂ ನಾನೇ ಇಟ್ಕೋತೀನಿ, ಮುಂದೆನೂ ನಾನೇ ಇಟ್ಕೋತೀನಿ ಅಂತ. ಸೊ ಹಿಂಗಾಗಿ ನಿನ್ನೆ ಬ್ಲಾಗ್ ನ ಕಂಪ್ಲೀಟ್ ಮಾಡಕ್ ಆಗ್ಲೇ ಇಲ್ಲ. ಕೊನೆಗೂ ಬಾಯಿ ಕುತ್ಕೋ, ಬಾ ಇಲ್ಲಿ ಕೂಚೋ, ಇದಾಕು ಬೆಲ್ಟ್ ಹಾಕೋ. ನಡಿ ಹೋಗೋಣ. ಹಾಗೆ ನಾವು ಮೆಟ್ರೋ ಕಾರ್ಡ್ ಮಾಡಿಸಿದ್ರು ನನ್ನ ಹಸ್ಬೆಂಡ್, ಶಾಪ್ ಇತ್ತಲ್ವಾ, ಸೊ ಬಿಸ್ನೆಸ್ಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಇದು ಬರುತ್ತೆ ಮೆಟ್ರೋ ಕಾರ್ಡ್ಗಳು, ಅದನ್ನೆಲ್ಲ ಮಾಡಿಸಿದ್ರು. ಸರಿ ಅದ್ರೊಳಗೆ ಏನೋ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಳ್ಳೋದಿದೆ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊರಟೆ. ಇದೇ ನಮ್ಮ ಶಾಪು ಕ್ಲೋಸ್ ಆಗಿರುತ್ತೆ, ಇವಾಗ ಓಪನ್ ಮಾಡಿ ಏನೋ ತಗೊಳಕ್ಕೆ ಅಂತ ಒಳಗಡೆ ಹೋದ್ರು. ಸಿಕ್ಕಾಪಟ್ಟೆ ಒಂದು ಕನ್ಫ್ಯೂಷನ್ ಸ್ಟೇಟಸ್. ನನಗೆ ಈ ಶಾಪ್ ನೋಡಿದ್ರೇನೆ ನಾನು ಒಂಥರ ಮೆಂಟಲ್ ಆಗ್ತಾ ಇದ್ದೀನಿ. ಇದು ಏನಿದೆ ವಾತ್ಸವ, ಇವಾಗ ಅದನ್ನ ಒಪ್ಕೋಬೇಕು, ಅದ್ರ ಜೊತೆಗೆ ನಾವು ಹೋಗ್ಬೇಕು. ಇನ್ನು ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ತುಂಬಾ ಅನ್ಕೋತೀನಿ. ಆದ್ರೆ ಇದು ಮರೆಯಕ್ಕಾಗೋ ಅಂಥದ್ದಲ್ವೇ ಅಲ್ಲ, ಲೈಫ್ ಲಾಂಗ್ ಇದು ನಮ್ಮ ಜೊತೆಲಿ ನೆನಪಾಗಿ ಉಳಿದ್ಬಿಡುತ್ತೆ. ಬಟ್ ಈಗ ಪ್ರೆಸೆಂಟ್ ಆಗಿ ನಾವು ಜೀವನ ಮಾಡಬೇಕು. ವಾಸ್ತವ ಏನಿದೆ ಅದು ತಕ್ಕನಾಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡೋಣ. ನಾನು ನೀವು ಹೇಳ್ದಂಗೆ ಎಲ್ಲ ದೇವ್ರ ಇಚ್ಛೆ, ದೇವ್ರ ಮೇಲೆ ಹಾಕ್ಬಿಡಿ ಅಂತ ನಾನು ದೇವ್ರ ಮೇಲೆ ಹಾಕ್ಬಿಟ್ಟು ಅದು ಏನಾಗುತ್ತೋ ಆಗ್ಲಿ ಅಂತ ನಾನು ಕಾಯ್ಕೊಂಡು ಇದ್ದೀನಿ. ನೋಡೋಣ, ಮುಂದಿನ ಜೀವನದ ಪ್ರಶ್ನೆನ ಕ್ವಶನ್ ಮಾರ್ಕ್ ಆಗಿ ಇಟ್ಕೊಂಡಿದ್ದೀನಿ. ಭಗವಂತ ಅದ್ರಲ್ಲಿ ಏನ್ ಬರಿಬೇಕು ಅಂತ ತೀರ್ಮಾನ ಮಾಡಿದಾರೋ ಆಗ್ಲಿ. ನಿನ್ನೆ ಏನಾಯ್ತು ಅಂತ ಫೋನ್ ನೋಡ್ತಾ ಇದ್ನ, ಇನ್ನೊಂದು ಸಣ್ಣದು ವಿವೋ ಫೋನು, ಅದು ಬಂದು ಪಟ್ ಅಂತ ಕಣ್ಮೇಲೆ ಬಿತ್ತು. ಬಿದ್ದ ತಕ್ಷಣ ಈ ತರ ಆಗ್ಬಿಟ್ಟಿದೆ. ಇದೇನಾದ್ರೂ ಬಿದ್ದಿದ್ರೆ ಅಷ್ಟೇ. ಕಾರಲ್ಲಿ ಬಿಟ್ಬಿಟ್ಟಿದೆ ನನ್ ಮಗ ಈ ಬುಕ್ನ, ಈಗ ಸಿಕ್ಬಿಟ್ಟಿದೆ. ಕಾರ್ 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 ಸ್ಕೂಟರ್ ಸ್ಕೂಟರ್ ಕಾರ್ ಕಾರ್. ನಾನು ಸ್ವಲ್ಪ ಪರ್ಫ್ಯೂಮ್ ಲವರ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಅದು ಚಿಕ್ಕ ಹುಡುಗಿಯಿಂದ. ಕಾರಲ್ಲಿ ಯಾವಾಗಲೂ ಒಂದು ಪರ್ಫ್ಯೂಮ್ ಖಾಲಿ ಅಂದರೆ ಅದು ಹಾಕಿಸ್ಬೇಕು. ಆಮೇಲೆ ಮನೇಲೂ ಅಷ್ಟೇ, ರೂಮ್ ಫ್ರೆಶ್ನರ್ ಇರ್ಬೋದು, ವಾಶ್ರೂಮ್ಗೆ ಫ್ರೆಶ್ನರ್, ಇದೆಲ್ಲ ತುಂಬ ಇಷ್ಟಪಡ್ತೀನಿ. ಸೊ ಹಾಗಾಗಿ ಅದು ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಶಾಪ್ ಓಪನ್ ಮಾಡಿದ್ರಲ್ಲ ಅಂತ ತೊಗೊಂಡು ಬಂದರು. ಮೆಟ್ರೋ ಬಂದುಬಿಟ್ಟು ನಾವು ಕಾರ್ಡ್ ಮಾಡಿಸ್ತೀವಲ್ಲ, ಜಾಸ್ತಿ ಯೂಸ್ ಆಗುತ್ತೆ ಮೆಟ್ರೋದಲ್ಲಿ ಅಂತ ಅಂದರೆ ಈ ಶಾಪ್ ಇಟ್ಕೊಂಡಿರೋರಿಗೆ. ಅಲ್ಲಿ ಹೋಲ್ಸೇಲ್ ಚೆನ್ನಾಗಿ ಸಿಗುತ್ತೆ. ಕ್ವಿಕ್ಕಾಗಿ ಏನಾದರೂ ಎಮರ್ಜೆನ್ಸಿ ಬೀಗ ಅಂತಂದರೆ ಆ ಟೈಮಲ್ಲಿ ನೀವು ತೊಗೊಬಹುದು.
ಡಿಫ್ರೆನ್ಸ್ ಇದೆ ತುಂಬಾ. ನಾರ್ಮಲಾಗಿ 1 ಪೀಸ್ ತೊಗೊಳೋದಕ್ಕೂ ಅದರಲ್ಲೇ ನೀವು 3 ಪೀಸ್ ತೊಗೊಳೋದಕ್ಕೂ ತುಂಬಾ ಡಿಸ್ಕೌಂಟಲ್ಲಿ ಡಿಫ್ರೆನ್ಸ್ ಆಗಿ ಕೊಡ್ತಾರೆ. ಅಲ್ಲೇ ಕಬ್ಬಿನ ಜ್ಯೂಸ್ ಕುಡಿಸೋಣ ಅಂತ ಹೇಳ್ಬಿಟ್ಟು ಕುಡಿಸ್ದೆ. ನನ್ನ ಮಗಂಗೆ ಏನು ಪ್ರಾಬ್ಲಮ್ ಅಂತಂದರೆ ಬಾಯಿ ಮೇಲೆ ಏನು ಅಂಟ್ಕೋಬಾರ್ದು, ಆ ಥರ ಕುಡಿಬೇಕು, ಆ ಥರ ತಿನ್ನಬೇಕು. ಅಂಟ್ಕೊಂಡ್ರೆ ಮುಗೀತು ಕತೆ, ಎಲ್ಲಂದಲ್ಲೇ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಫರಲ್ಲಿ 1 ತೊಗೊಂಡ್ರೆ ಎಷ್ಟು ಆಫರ್ ಸಿಗ್ತಾ ಇದೆ, ಮತ್ತು ಅದನ್ನೇ 3 ಪೀಸ್ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. 1 ಅಂದರೆ 7%, 3 ತೊಗೊಂಡ್ರೆ 18%, 6 ತೊಗೊಂಡ್ರೆ 19.5%. ವಾವ್ ವಾವ್, ಏನು ನೋಡ್ತೀನಿ ನಾನು ಮುಟ್ಬಾರ್ದಂತೆ. ಇಲ್ಲಿ ನೋಡು, ಯಾಕೆ ಯಾಕೆ ಬಾಯ್ ಟಾಟಾ ಬಾಯ್. ನಿನ್ನೆಯಿಂದ ಪ್ರೀತಮ್ ಹಿಂಗೆ ಮಾಡ್ತಾ ಇದ್ದಾನೆ, ಸೈಕಲ್ ಮುಟ್ಟಿದ್ರೆ ಬೇಡ ಮುಟ್ಬೇಡಿ ಯಾರೂ ಅಂತ. ಇವಾಗ ಸ್ಟ್ರೋಲರ್ ತಳ್ಳೋಕೆ ಹೋದ್ರೆ ಬೇಡ ಯಾರು ತಳ್ಳಬೇಡಿ ಅಂದರೆ ನಾನು ಟಚ್ ಮಾಡಬಾರ್ದು ಅಂತ. ಸೊ ಈ ಥರ ನಿಮಗೆ ಕೇಸ್ ಅಂದರೆ ಇವಾಗ ಒಂದೊಂದು ಕೇಸ್ ತೊಗೋತೀನಿ ಅಂದರೆ ತೊಗೋಬೋದು. ಈಗ ಸಣ್ಣ ಪುಟ್ಟ ಶಾಪ್ಗಳವರು ಆ ಥರ ವೆಂಡರ್ಸ್ಗಳ ಪ್ರಾಬ್ಲಮ್ ಇದೆ, ಯಾರು ಬಂದು ಐಟಮ್ ತೊಗೊಳ್ಳಲ್ಲ ಅಂತಂದರೆ ಆರಾಮಾಗಿ ನೀವು ಇಲ್ಲಿ ಬಂದು ತೊಗೋಬಹುದು. ಅದಕ್ಕೆ ಕಾರ್ಡ್ ಏನೋ ಮಾಡಿಸ್ಕೋಬೇಕು, ಅದು ಪ್ರೊಸೀಜರ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ಇದು 2nd ಟೈಮ್ ಅನಿಸುತ್ತೆ ಬರ್ತಾ ಇರೋದು. ಇನ್ನೊಂದು ಸರಿ ಕೂಡ ಬಂದಿದ್ದೆ, ವ್ಲಾಗ್ ಮಾಡಿದ್ದೆ ನಾನು ಅವಾಗ. ಇದು 2nd ಟೈಮು. ಜಸ್ಟ್ ಅವಾಗ ನಾನು ಮನೆಗೆ ಫಸ್ಟ್ ಟೈಮ್ ಮೆಟ್ರೋ ನೋಡೋಕ್ಕೆ ಅಂತಾನೆ ಹೋಗಿದ್ದೆ. ಹಿಂಗಿದೆ ಮೆಟ್ರೋ ಅಂತಿದ್ರು ನನ್ನ ಹಸ್ಬೆಂಡು. ನಾನು ಮೆಟ್ರೋ ಅಂತಂದರೆ ಇದು ಹೋಗುತ್ತಲ್ಲ ಮೇಲೆ ಟ್ರೈನು, ಅದು ಮೆಟ್ರೋ, ಅದೊಂದೇ ಗೊತ್ತಿದ್ದು, ಇದು ಯಾವ ಮೆಟ್ರೋ ಅಂತ. ಅದಾದಮೇಲೆ ಎಲ್ಲ ಫ್ರೆಶ್ ಫ್ರೂಟ್ಸ್ ಎಲ್ಲ ಇತ್ತು, ಜಾಸ್ತಿ ಏನು ತೊಗೊಳ್ಳಿಲ್ಲ. ನಮಗೆ ಮಾರ್ಕೆಟಲ್ಲೇ ಚೆಂದ ಇಲ್ಲಲ್ಲ, ಚೆನ್ನಾಗಿರುತ್ತೆ ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ. ಹಾಗಾಗಿ ಪ್ರೀತಮ್ಗೆ ಇಷ್ಟ ಆರೆಂಜ್. ಈ ಥರ ಆರೆಂಜ್ ಜಾಸ್ತಿ ಕೊಡಲ್ಲ, ನಾಟಿ ಆರೆಂಜೇ ತೊಗೊಳ್ಳೋದು ನಾವು. ಬಟ್ ಅಲ್ಲಿ ಅದು ಇರಲಿಲ್ಲ, ಇತ್ತು ಬಟ್ ಅಷ್ಟು ಫ್ರೆಶ್ ಇರಲಿಲ್ಲ. ಹಾಗಾಗಿ ಒಂದು 4 ಆರೆಂಜು, ಸ್ವಲ್ಪ ಆ್ಯಪಲ್ ತೊಗೊಂಡ್ವಿ. ಇದೆಲ್ಲ ರೈಸು ಬೇಳೆ ಎಲ್ಲ ಹೋಲ್ಸೇಲಲ್ಲೇ ಸಿಗುತ್ತೆ. ಅಂದ್ರೂ ಹೊರಗಡೆಗಿಂತ ಪ್ರೈಸ್ ಕಮ್ಮಿನೋ ಏನೋ ಐಡಿಯಾ ಇಲ್ಲ, ಬಟ್ ತುಂಬ ಸ್ವಲ್ಪ ಬೈ ಮಾಡಿರೋರು ಕೂಡ ಬಂದಿದ್ದರು. ಮೆಟ್ರೋ ಕಾರ್ಡ್ ಮಾಡಿಸ್ಕೊಂಡಿರ್ತಾರಲ್ಲ, ಹಾಗಾಗಿ ಅಲ್ಲಿ ನನ್ನ ಮಗ ಬ್ರೆಡ್ದೇನೋ ಅದು ಇಟ್ಟಿದ್ದಾರೆ ಬಿಕ್ರಿ ಥರ, ಅಲ್ಲಿ ನೋಡ್ತಾ ಇದ್ದ. ಆದರೆ ನಾನು ಅದನ್ನೆಲ್ಲ ತೊಗೊಳ್ಳಿಲ್ಲ. ಅದಾದಮೇಲೆ ನನಗೆ ಜಾಸ್ತಿ ಎಲ್ಲೋದ್ರೂ ಊಟದ ಬಾಕ್ಸೇ ಟೆನ್ಷನ್ನು. ಊಟದ ಬಾಕ್ಸ್ ಎಷ್ಟಿದ್ರೂ ಸಾಲಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಬೇಕು ಅಂದಾಗ ಸಿಗಲ್ಲ. ಆಮೇಲೆ ಪ್ರೀತಮ್ ಇರೋದ್ರಿಂದ ನಾವೆಲ್ಲಾದರೂ ಹೊರಗಡೆ ಹೊರಟ ತಕ್ಷಣ ಏನಾದರೂ ಫ್ರೂಟ್ಸು ಸ್ನ್ಯಾಕ್ಸು ಮನೇಲಿ ಏನಾದರೂ ಮಾಡಿದ್ನ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಬೇಕು. ಆ ಟೈಮಲ್ಲಿ ನಿಂಗೆ ಬಾಕ್ಸ್ ತುಂಬ ಬೇಕು. ಅದಕ್ಕೆ ನಾನು ಒಂದು 2 ಬಾಕ್ಸ್ ತೊಗೊಂಡೆ. ಸ್ವಲ್ಪ ಅಗ್ಲಕ್ಕಿರೋದು, ಯಾಕೆಂದರೆ ಪ್ರಗತಿಗೆ ಸ್ಯಾಂಡ್ವಿಚ್ ಹಾಕೋಕ್ಕೆ ಬೇಕಿತ್ತು. ನನ್ನ ಮಗ ಅವತ್ತು ಹೇಳಿದ್ನಲ್ಲ, ಇವತ್ತು ಅದರಲ್ಲೇ ಇದೆ ನೋಡಿ. ಅವನು ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಹಸು ನೋಡಲ್ಲಿ ಬರೀತು, ಹಸು ಅಡ್ಡ ಬಂತು. ಇಲ್ಲಿ ಏನು ಗೊತ್ತಾ, ಮೆಟ್ರೋದಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಅಂದರೆ ಬಿಸ್ನೆಸ್ ಮಾಡೋರಿಗೆ ಅಂತಂದರೆ ಈ ಥರ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡು ಬರ್ತಾರಲ್ಲ, ಆ ಥರದವರು ಬಂದು ತೊಗೊಂಡು ಅವ್ರ ಶಾಪ್ಗಳಲ್ಲಿ ಒಂದಿಷ್ಟು ಮಾರ್ಜಿನ್ ಇಟ್ಕೊಂಡು ಮಾರ್ಕೊಬೋದು. ಅಂತಂದರೆ 1 ಪೀಸ್ ತೊಗೊಂಡು ಬಂದರೆ ಆಫರ್ ಕಮ್ಮಿ, 3-4 ಅಥವಾ ಸೆಟ್ ಥರ ಪೀಸ್ ತೊಗೊಂಡ್ರೆ ಆಫರ್ ಜಾಸ್ತಿ. ಸೊ ಅದಕ್ಕೆ ನಾವು ಒಂದು ಮೆಟ್ರೋ ಕಾರ್ಡ್ ಮಾಡಿಸಿದ್ವಿ. ಶಾಪ್ ಇತ್ತಲ್ಲ, ಏನಾದರೂ ಎಮರ್ಜೆನ್ಸಿಗೆ ಒಂದೊಂದು, ಇವಾಗ ಒಬ್ಬೊಬ್ಬರು ವೆಂಡರ್ಗಳು ಬರಲ್ಲ, ಒಂದೊಂದು ಟೈಮಲ್ಲಿ ಸಿಗಲ್ಲ, ನಮ್ಗೇನೋ ಒಂದು ಐಟಮ್ ಬೇಕು, ಆ ಟೈಮಲ್ಲಿ ಅವ್ರು ಸಿಗಲ್ಲ ಅಂದಾಗ ಇಲ್ಲಿ ನಾವು ಬಂದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ರು. ಇನ್ನು ಮಿಕ್ಕಿರೋರೆಲ್ಲ ವೆಂಡರ್ಗಳು ಬಂದು ಶಾಪ್ಗೆ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಈ ವೀಕ್ ಏನು ಐಟಮ್ ಖಾಲಿ ಆಗಿದೆ, ನೆಕ್ಸ್ಟ್ ವೀಕ್ ಏನು ಬೇಕು ಅಂತ ನೋಡಿ ಅವರೇ ಬಂದು ಫಿಲ್ ಮಾಡಿಬಿಟ್ಟು ಹೋಗ್ತಾ ಇದ್ರು. ಒಂದು ಎಲ್ಲ ಕಂಪ್ನಿಯಲ್ಲೂ ಬರೋರು ಒಬ್ಬೊಬ್ರು. ಅದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಇದಿದ್ದು ಐಟಮ್ ತೊಗೊಂಡು ಬರೋಣ ಅಂತ. ನಾ ಮನೆಗೇನು ತೊಗೊಂಡಿಲ್ಲ, ನಾನು ತೊಗೊಂಡಿದ್ದೆ ಇಷ್ಟೊಂದು 2 ಬಾಕ್ಸ್ ಊಟದ ಬಾಕ್ಸ್ ಬೇಕಿತ್ತು. ಪ್ರಗತಿಗೆ ಎಮರ್ಜೆನ್ಸಿಗೆ ಏನಾದರೂ ಒಂದೊಂದು ಸರಿ ಸ್ನ್ಯಾಕ್ಸು ಫ್ರೂಟ್ಸ್ ಆ ಥರ ಆದಾಗ, ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದಾಗ ಪ್ರೀತಮ್ಗೆ ಏನಾದರೂ ತೊಗೊಂಡೋಗೋಕ್ಕೆ ಅಂತ ಲಂಚ್ ಬಾಕ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಅದಕ್ಕೆ 2 ಲಂಚ್ ಬಾಕ್ಸು, ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ ಪ್ರೀತಮ್ಗೆ, ಆರೆಂಜು ಆ್ಯಪಲ್ಲು, ಇಷ್ಟೇ, ಜಾಸ್ತಿ ಇನ್ನೂ ತೊಗೊಳ್ಳಿಲ್ಲ. ಸುಮ್ಮನೆ ಹೋಗಿದ್ದು. ಮೊನ್ನೆ ತಾನೇ ಕ್ಯಾಂಟೀನ್ಗೆ ಹೋಗೆಲ್ಲ ತೊಗೊಂಡು ಬಂದಿದ್ವಿ. ಮತ್ತು ಇಂಥಕ್ಕೆ ಸುಮ್ಮನೆ ಅಲ್ಲಿ ನೋಡ್ತಾ ಇದ್ದರೆ ಇದನ್ನು ತೊಗೋಬೇಕು ಅದನ್ನು ತೊಗೋಬೇಕು ಅಂತ ಅನಿಸ್ತಾನೆ ಇರುತ್ತೆ. ಅದಕ್ಕೆ ಏನು ತೊಗೊಳ್ಳಿಲ್ಲ. ಸುಮ್ಮನೆ ಅನಿಸುತ್ತೆ ತೊಗೊಂಡು ಏನು ಮಾಡೋದು, ಅಷ್ಟೊಂದು ಅಂತ ಅವಶ್ಯಕತೆಗೆ ಏನಿದೆಯೋ ಅಷ್ಟು ಮಾತ್ರನೇ ತೊಗೊಳ್ಳೋದು ನಾನು, ಅಲ್ವಾ ಪ್ರೀತು? ನಮ್ಮ ಪ್ರೀತಮ್ ಗುಡ್ ಬಾಯ್. ಸ್ಟ್ರೋಲರಲ್ಲಿ ಕೂತ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ರೆ ತುಂಬ ಗುಡ್ ಬಾಯ್. ಇಲ್ಲಾಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ.
ಸೈಕಲ್ನ ನನ್ನ ಮುಟ್ಟಕ್ ಬಿಡ್ತಾ ಇಲ್ಲ, ಸ್ಟ್ರೋಲರ್ನ ಮುಟ್ಟಕ್ ಬಿಡ್ತಾ ಇಲ್ಲ, ನೀನ್ ಮುಟ್ಬೇಡ ಅಂತ ಕೇಳ್ತಾ ಇದ್ದಾನೆ. ಮಮ್ಮಿ ಇಲ್ಲ ಅಂದ್ರೆ ಅವ್ನು ನಿದ್ದೆನೇ ಮಾಡಲ್ಲ. ಆದ್ರೆ ಪ್ರಗತಿಗೆ ನಾಳೆನೇ ಎಕ್ಸಾಮು. ಸುಮ್ಮನೆ ಹಿಂಗೆ ಕರ್ಕೊಂಬಂದು ಓಡಾಡ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಮನೇಲೆ ಬಿಟ್ಬಿಟ್ಟು ಬಂದೆ. ಓದ್ಕೊಂತಾ ಇರೋ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ. ಇವಾಗ ಹೋಗಿ ಸ್ನಾನ ಮಾಡಿಸಿ ಸ್ವಲ್ಪ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಎಲ್ಲ ನೋಡಬೇಕು. ನಾಳೆನೇ ಫೈನಲ್ ಎಕ್ಸಾಮು. ಸೊ ಸ್ವಲ್ಪ ಟೆನ್ಷನ್, ಭಯ. ಮೊನ್ನೆಯಿಂದ ಮನೇಲೇ ಓದ್ತಾ ಇರೋದು. 3-4 ಡೇಸ್ ಆಯಿತು ರಜಾ ಕೊಟ್ಟು. ಸೊ ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಅಂತ ನಾವೇ ಬಂದ್ವಿ. ಕರ್ಕೊಂಡು ಬರೋಣ ಅಂದ್ಕೊಂಡೆ, ಯಾಕೋ ಬರೋಕ್ಕೆ ಇಂಟ್ರೆಸ್ಟ್ ಮಾಡಲಿ, ಏನು ಸುಮ್ಮನೆ ಐಟಮ್ ತೊಗೊಂಡು ಬರೋದಲ್ವಾ ಅಂತ ಬಂದ್ಬಿಟ್ಟೆ. ಅಲ್ಲಿಂದ ಐಟಮ್ನೆಲ್ಲ ಶಾಪ್ ಹತ್ರ ಶಿಫ್ಟ್ ಮಾಡಿಬಿಟ್ಟು ಹೋಗೋದಕ್ಕೆ ಅಂತ ಅಲ್ಲೇ ಕಾರ್ ನಿಲ್ಲಿಸಿದ್ರು. ಶಾಪ್ಗೇನೋ ಐಟಮ್ ಕೂಡ ಬಂದಿದೆ. ಅದು ವೆಹಿಕಲ್ ಇದೆಯಲ್ಲ, ಶಾಪ್ಗೇನೋ ಸಪ್ಲೈ ಮಾಡೋದಕ್ಕೆ ಬಂದಿರೋದು. ನಿನ್ನೆ ತಾನೇ ಹೊಸ ಸೈಕಲ್ ಬಂದಿದೆ ಅಲ್ವಾ, ಸರಿ ಒಂದಿಷ್ಟು ವಾಕಿಂಗ್ ಕರ್ಕೊಂಡು ಹೋಗೋಣ, ಒಂದಿಷ್ಟು ಅಂದರೆ ಸ್ವಲ್ಪ ಹೊತ್ತು ವಾಕಿಂಗ್ ಕರ್ಕೊಂಡು ಬರೋಣ ಅಂತ. ನನ್ನ ಮಗ ಸೈಕಲ್ನ ಮುಟ್ಟಕ್ಕೆ ಬಿಡಲ್ಲ, ಇನ್ನು ಕರ್ಕೊಂಡು ಹೋಗಕ್ಕೆ ಬಿಡ್ತಾನೋ ಗೊತ್ತಿಲ್ಲ. ಆದರೂ ನೋಡಿ, ಮನೆ ಅಂತೂ ಫುಲ್ಲು ಎಲ್ಲ ಚಿತ್ರಾನ್ನ ಮಾಡಿಕೋನೆ. ಅಲ್ಲಿಂದ ಬಂದ ತಕ್ಷಣ ಈಗ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹೋಗೋಣ ಪ್ರೀತು, ಹೋಗೋಣ. ಬಾ. ಪ್ರೀತಮ್ ಸೈಕಲ್ ಕೊಡ್ಸಿದ್ವಲ್ಲ, ನಿನ್ನೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನಿನ್ನೆ ಪ್ರೀತಮ್ ಮೂಡ್ ಒಂದು ಸ್ವಲ್ಪನೂ ಚೆನ್ನಾಗಿದ್ದಿದ್ದಿಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಅಳ್ತಾನೇ ಇದ್ದ. ಆಮೇಲೆ ಸೈಕಲ್ ಯಾರು ತಳ್ಳಬಾರ್ದು ಅಂತ ಫುಲ್ಲು ಆಟ, ಆಮೇಲೆ ನಾನೇ ಹೋಗ್ಬೇಕು ಅಂತ ಆಟ. ಅದಕ್ಕೋಸ್ಕರ ನಿನ್ನೆ ಕರ್ಕೊಂಡು ಬರಲಿಲ್ಲ. ಸರಿ ಇವಾಗ ಒಂದು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಾರೆ ಹೊರಗಡೆ. ಅವ್ರ ಹತ್ರ ಇರೋ ವೆಹಿಕಲ್ಸ್ ಎಲ್ಲ ತೊಗೊಂಡು ಬಂದು ಆಡ್ತಾ ಇರ್ತಾರೆ. ಸರಿ ಪ್ರೀತಮ್ನ ಕರ್ಕೊಂಡು ಹೋಗೋಣ ಒಂದು ರೌಂಡ್ ಅಂತ. ಅಲ್ಲಿ ಹೋದ್ರೆ ನಾವು ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಲ್ಲ, ಅಲ್ಲಿ ಮಕ್ಳು ಆಡೋದನ್ನು ನೋಡ್ಕೊಂಡು ಸುಮ್ಮನೆ ನಿಂತ್ಬಿಡ್ತಾನೆ. ಅವ್ರ ಜೊತೆ ಆಟ ಆಡೋದಕ್ಕೂ ಹೋಗೋದಿಲ್ಲ. ಅಭ್ಯಾಸ ಆಗಬೇಕು. ಒಂದು ಕಂಟಿನ್ಯೂಸ್ ಆಗಿ 1 ವಾರ 2 ವಾರ ಕರ್ಕೊಂಡು ಹೋದ್ರೆ ಅವ್ರನ್ನ ನೋಡಿ ಅವ್ರ ಜೊತೆ ಆಟ ಆಡೋದಕ್ಕೆ ಅಭ್ಯಾಸ ಮಾಡ್ಕೋತಾನೆ. ಸೊ ಇದು ಪೇರೆಂಟಿಂಗ್ ಕಂಟ್ರೋಲ್ ಕೂಡ ಸ್ವಲ್ಪ ನನಗೆ ಸ್ಟಾರ್ಟಿಂಗು ಒಂಚೂರು ನೀಟಾಗಿ ಫಿಟ್ ಮಾಡಿರಲಿಲ್ಲ ಅಲ್ವಾ. ನಾನು ಈ ಕಡೆ ಟರ್ನ್ ಮಾಡಿದ್ರೆ ಫುಲ್ ರೌಂಡಾಗಿ ಟರ್ನ್ ಆಗ್ತಾಯಿತ್ತು. ಏನಪ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಈ ಥರದ್ದು ಕೊಟ್ಬಿಟ್ಟಿದ್ದಾರೆ, ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ಇಲ್ಲ, ಅದು ಫಿಟ್ಟಿಂಗ್ ನಾನು ಮಾಡಿರೋ ಫಿಟ್ಟಿಂಗಲ್ಲಿ ಏನೋ ಪ್ರಾಬ್ಲಮ್ ಇರಬೇಕಂತ ಹೇಳ್ಬಿಟ್ಟು ಮತ್ತೆ ಫಿಟ್ಟಿಂಗ್ ಮಾಡಿಕೊಟ್ರು. ಸೊ ಅದಾದಮೇಲೆ ಅದು ಕರೆಕ್ಟಾಗಿ ವರ್ಕ್ ಆಗ್ತದೆ. ಈ ಥರ ಮಕ್ಕಳೆಲ್ಲ ನೋಡಿ, ಪ್ರೀತಮ್ ಹತ್ರ ಇರೋ ಕಾರ್ಗಳು ಇದೆಯಲ್ಲ, ಆ ಥರ ಕಾರ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಮತ್ತು ಸ್ಕೂಟ್ ಸ್ಕೇಟರ್ ಅನ್ನಲ್ಲ, ಅದು ಕೂಡ ಎಷ್ಟೊಂದು ಮಕ್ಕಳು ತೊಗೊಂಡು ಬಂದಿದ್ರು. ಸೊ ಫಸ್ಟ್ ಟೈಮ್ ಹೋದಾಗ ಅವ್ನು ಪ್ರೀತಮ್ ಎಲ್ಲ ನೋಡಿಬಿಟ್ಟು ಅದನ್ನು ನಾನು ಅದಕ್ಕೋಸ್ಕರನೇ ಸ್ಕೂಟ್ ಸ್ಕೇಟರ ಅಥವಾ ಸೈಕಲ್ಲ ಅಂತ ಕೇಳ್ತಾ ಇದ್ದಿದ್ದು. ಸೈಕಲ್ ಕೂಡ ಚೆನ್ನಾಗಿದೆ ನೋಡಿ. ಅಲ್ಲಿ ಸ್ಕೂಟ್ ಸ್ಕೇಟರ ಮಗು ಇಟ್ಕೊಂಡಿದೆ. ನನ್ನ ಮಗಳು ಪಾಪ ಅದನ್ನೇ ನೋಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ಅವ್ರಿಗೆ ಕೊಡಿಸ್ತೀನಿ. ನಮ್ಮಲ್ಲಿ ಏನೇ ಕಷ್ಟ ಇದ್ರೂ ಅಟ್ಲೀಸ್ಟ್ ಮಕ್ಳು ಖುಷಿಗೋಸ್ಕರ ನಾವು ಖುಷಿಯಾಗಿರಬೇಕು, ಅವ್ರನ್ನೂ ಖುಷಿಯಾಗಿ ಇಟ್ಕೊಬೇಕು. ಏಕೆಂದರೆ ಈ ಮೂಮೆಂಟ್ಸ್ ಹೋದರೆ ಮತ್ತೆ ಬರೋದಿಲ್ಲ. ಮತ್ತೆ ಈ ಥರ ಸೈಕಲ್ ತಂದು ಕೊಡ್ತೀನಿ ತಳ್ಕೊಂಡು ಹೋಗುವಂತ ಅಂದ್ರೂ ಆಗೋದಿಲ್ಲ ಮಕ್ಕಳು ದೊಡ್ಡವರಾದಮೇಲೆ. ಸೊ ಅವ್ರವ್ರ ಏಜಲ್ಲಿ ಏನೇನು ಆಡಬೇಕು ಅದನ್ನು ಆಡಬಿಡ್ಲಿ ಅಂತ. ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲ ಮಕ್ಕಳು ತುಂಬ ಆ್ಯಕ್ಟಿವಾಗಿ ಆಟ ಆಡ್ತಾ ಇರ್ತಾರೆ. ನನ್ನ ಮಗ ಸ್ವಲ್ಪ ಅವ್ರನ್ನೇ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಹಾಗೆ ರೂಢಿ ಮಾಡಬೇಕು. ಅಲ್ಲಿಂದ ಶಾಪ್ ಹತ್ರ ಕರ್ಕೊಂಡು ಹೋದ್ವಿ. ಸೀದಾ ಮನೆಗೆ ಹೋಗೋದು ಬೇಡ, ಒಂದು ರೌಂಡು ಶಾಪ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಅಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ನನ್ನ ಮಗನಿಗೆ ಧೈರ್ಯ ಜಾಸ್ತಿ. ಶಾಪಲ್ಲಿ ಹೋದ ತಕ್ಷಣ ಫುಲ್ ಹೀರೋ, ಏನು ಆಟ ಆಡೋದು. ಪ್ರೀತಮ್ ಶಾಪಿಂಗ್ ಬಂದಿದ್ದಾರೆ. ಶಾಪಿಂಗಿಗೆ ಸೈಕಲ್ ತಗೊಂಡು ಶಾಪಿಂಗ್ ಏನೇನ್ ಬೇಕೆಲ್ಲ ಎತ್ತೆ ಬ್ಯಾಸ್ಕೆಟ್ ಒಳಗಡೆ ಹಾಕೋಪ್ರಿತು. ಏನ್ ಬೇಕು? ಹಿಂದೆಗಡೆ ಐತೆ, ಮುಂದೆಗಡೆ ಏನೈತೆ? ಎಲ್ಲ ಬ್ಯಾಸ್ಕೆಟ್ ತುಂಬ್ಕೊ ಹೋಗೋಣ. ಟನ್ ಟನ್ ನಿನ್ ಬ್ಯಾಸ್ಕೆಟ್ ಅಲ್ಲೇ ಹಾಕೊಂಡು ಬಾಯ್ ಬಾಯ್. ಬೇಡ, ಅದು ಇಲ್ಲಿರ್ಲಿ. ಬಾ ಪ್ರೀತು, ಬಾ ಹೋಗೋಣ. ಬಾ ಆಚೆನೇ ಇರ್ಲಿ ಪ್ರೀತಮ್, ಅಲ್ಲೆಲ್ಲ ಹೋಗಿದ್ದೀವಿ. ಬೇಡ, ಇದು ಗಲೀಜಾಗಿದೆ. ಸೈಕಲ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ವಿ. ತುಂಬ ಚಕ್ರ ಎಲ್ಲ ಮಣ್ಣಾಗಿತ್ತ. ಹೊರಗಡೆ ನಿಲ್ಸೋಣ ಅಂತ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ಒಳಗಡೆ ಬರ್ತಾ ಇದ್ದೀನಿ. ಇದನ್ನು ಒಳಗಡೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ನನ್ನ ಮಗ ಮನೆ ಒಳಗಡೆನೇ ಬರ್ತಾ ಇರಲಿಲ್ಲ. ಹೇಗೋ ಮಾಡಿ ಕರ್ಕೊಂಡು ಹೋದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್. ಬಾ.